एक अफसोस भरी खबर आपको ला रहे हैं गुलबर्गा के जगत सर्कल से, जहां पर एक पुलिस कांस्टेबल ने अपनी ही बंदूक से चेस्ट में गोली मार ली और सुसाइड कर लिया है। जहां ये बड़ा ही हैरत अंगेज ये मामला पेश आया जगत सर्कल गुलबर्गा सिटी में, जहां पर शिव कुमार करके ये कांस्टेबल हैं जो शरणप्पा मवनूर के बेटे हैं। सिटी आर्म रिजर्व में ये एज ए कांस्टेबल थे। नारीबुल विलेज जीवर के तालुका में आ रहे हैं। अपने 303 सर्विस राइफल से जो उनके CAR पुलिस व्हीकल जो बंदोबस्त की व्हीकल होती है उसमें बैठकर उसने गोली मार ली है। वजह क्या है सुसाइड करने की, इस पर अभी तक कोई न्यूज बाहर नहीं आई है। आज CM DK शिव कुमार गुलबर्गा शहर में थे और उन्हें बंदोबस्त की ड्यूटी यहाँ पर अपॉइंट की गई थी। पुलिस कमिश्नर DCP के अलावा कई सारे पुलिस ऑफिसर्स यहाँ पर मौजूद हैं। घर वालों का हाल बेहाल है और एकदम ये सदमा जो लगने के बाद पूरा का पूरा शहर एकदम से चौंकना है। इसका एग्जैक्ट रीजन अभी मालूम नहीं है। बने रहिए हमारे साथ ताकि हम आपको दें सारे अपडेट्स। दिस वीडियो स्पॉन्सर्ड बाय महालक्ष्मी ज्वेलर्स, Mannur Multi-Speciality Hospital, KBN University, Royal PU College of Science and Commerce, Imran Silk House, Al-Shari Group of Institutions, and by Ideal with G. ಸಿಟಿ ಆರ್ಮ್ ರಿಸರ್ವ್ ಅಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮ ಸಿಬ್ಬಂದಿ ಶಿವಕುಮಾರ್ ಅಂತ APC ಅವರು ಇವತ್ತು ಕಂಪ್ನಿ ನಮ್ಮದು CR ಪೆಟ್ರೋಲ್ ಇರುತ್ತೆ ಅದರಲ್ಲಿ ಅವರಿಗೆ ಯೋಜನೆ ಮಾಡಲಾಗಿತ್ತು. ವೆಹಿಕಲ್ ಅಲ್ಲಿನೇ ಅವರು ನಮ್ಮ ರೈಫಲ್ ಇಂದ ಫೈರ್ ಮಾಡ್ಕೊಂಡಿರೋದು ಮಾಹಿತಿ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಕುಟುಂಬದವರು ಕೂಡ ತಿಳಿಸಿದ್ರು ಮತ್ತು ಬ್ಯಾಲಿಸ್ಟಿಕ್ ಟೀಮ್, ಫೋರೆನ್ಸಿಕ್ ಮತ್ತು ನಮ್ಮ ಸೋಪೋ ಟೀಮ್ ವಿಶೇಷ ತಂಡ ಕರೆಯಿಸಿ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ತಿಳಿದು ಬಂದಿರುವ ಪ್ರಕಾರ ಕೆಲವು ವೈಯಕ್ತಿಕ ಕಾರಣಗಳಿಂದ ಈ ನಿರ್ಧಾರ ತೆಗೆದುಕೊಂಡಿರುವುದು ಬೆಳಕಿಗೆ ಬಂದಿದೆ. ಬಟ್ ಅವರೇನು ಕುಟುಂಬದವರು ಬಂದು ಏನು ತಿಳ್ಕೊಳ್ತಾರೆ ಅದರ ಪ್ರಕಾರ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತಾರೆ. ಇವರು ಮೊದಲೇನು ಕೆಲಸ ಮಾಡಿ ಯಾವಾಗ ವರ್ಗಾವಣೆ ಆಗಿದೆ? ಇವರು ಅಪಾಯಿಂಟ್ ಆಗಿರುವಂಥದ್ದು ಬೆಂಗಳೂರು ರೂರಲ್ ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ ಒಂದು 3-4 ತಿಂಗಳ ಹಿಂದ್ಗಡೆ ಇಷ್ಟೇ ಇಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆ ಆಗಿ ಬಂದಿದ್ದಾರೆ ಮತ್ತು ಇಲ್ಲಿ CR ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಕಳೆದ ಕೆಲವು ದಿನಗಳಿಂದ ವೈಯಕ್ತಿಕ ಕಾರಣಗಳಿಂದ ಸ್ವಲ್ಪ ಮಾನಸಿಕವಾಗಿ ಕುಂದಿದ್ರು ಅಂತ ಹೇಳ್ತಾ ಇದ್ದಾರೆ ಪ್ರಾಥಮಿಕವಾಗಿ. ಆದರೂ ಕೂಡ ಅವರು ಕುಟುಂಬದವರು ಏನು ದೂರ ನಿಲ್ತಾರೆ ಅವ್ರ ಮೇಲೆ ನಮ್ಮ ಮುಂದಿನ ಈ ಇನ್ಸಿಡೆಂಟ್ ಅರೌಂಡ್ 9 ಗಂಟೆ ಸುಮಾರಿಗೆ ನಡೆದು ಬಂದಿದೆ. ಅದ್ರ ತಕ್ಷಣ ಇಮಿಡಿಯೇಟ್ ಆಗಿ ಕುಟುಂಬದವರಿಗೆಲ್ಲ ಸಂಪರ್ಕ ಮಾಡಿದ್ರು. ಈಗ ವೈಜ್ಞಾನಿಕ ತಂಡಗಳು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಂದಿನ ಕ್ರಮ ಅದು ಕರೆಕ್ಟ್ ಆಗಿ ಅಲ್ಲ. ಈಗ ನಾವು ಕೂಡ ಸ್ಥಳ ಏನು ಸೀನ್ ಆಫ್ ಕ್ರೈಮ್ ಇದೆ ಅದು ಟ್ಯಾಂಪರ್ ಮಾಡ್ಬೋದು ಅಂತ ನಾವು ಕೂಡ ಸ್ಥಳಕ್ಕೆ ಹೋಗಿಲ್ಲ. ಇದೇನು ಕುಟುಂಬದವ್ರು ಬರ್ತಾರೆ, ಬಂದ ನಂತರ ಎಲ್ಲ ವೈಜ್ಞಾನಿಕ ತಂಡಗಳು ಪರಿಶೀಲನೆ ಮಾಡಿದ ನಂತರ ತಮಗೆ ಹೆಚ್ಚಿನ ಮಾತಾಡಿದ್ದಾರೆ. ಡಿಪ್ಲಾಯ್ಮೆಂಟ್ ಇರ್ತದೆ 24/7. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al-Shari Group of Institutions, and by Ideal with G.